ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ನವರಾತ್ರಿಯ 9 ಬಣ್ಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಅದರ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ನವರಾತ್ರಿಯ ಮೊದಲನೆಯ ದಿನ ಸೆಪ್ಟೆಂಬರ್ 22 ಸೋಮವಾರ. ನವರಾತ್ರಿಯ ಮೊದಲನೇ ದಿನದ ಬಣ್ಣ ಬಿಳಿ, ಕಲರ್ ವೈಟ್. ಇದು ಶುದ್ಧತೆ, ಶಾಂತಿ, ಹೊಸ ಆರಂಭಗಳನ್ನು ಬಿಳಿ ಬಣ್ಣ ತೋರಿಸುತ್ತದೆ. ನವರಾತ್ರಿಯ ಮೊದಲನೆಯ ದಿನ ಬಿಳಿಯ ವಸ್ತ್ರವನ್ನು ಧರಿಸಲಾಗುತ್ತದೆ. ಈ ದಿನವನ್ನು ಪರ್ವತರಾಜನ ಮಗಳಾದ ಶೈಲಪುತ್ರಿ ದೇವಿಗೆ ಅರ್ಪಿಸಲಾಗುತ್ತದೆ. ನವರಾತ್ರಿಯ ಎರಡನೇ ದಿನ ಸೆಪ್ಟೆಂಬರ್ 23 ಮಂಗಳವಾರ. ನವರಾತ್ರಿಯ ಎರಡನೆಯ ದಿನ ಕೆಂಪು ಬಣ್ಣವನ್ನು ಧರಿಸಲಾಗುತ್ತದೆ. ಕೆಂಪು ಬಣ್ಣವು ಪ್ರೀತಿ, ಶಕ್ತಿಯ ಸಂಕೇತವನ್ನು ತೋರಿಸುತ್ತದೆ. ಭಕ್ತರು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತಾರೆ. ನವರಾತ್ರಿಯ ಮೂರನೇ ದಿನ ಸೆಪ್ಟೆಂಬರ್ 24 ಬುಧವಾರ. ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಲಾಗುತ್ತದೆ. ನೀಲಿ ಬಣ್ಣವು ದೈವಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ. ಭಕ್ತರು ಚಂದ್ರಘಟ್ಟ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ನವರಾತ್ರಿಯ ನಾಲ್ಕನೇ ದಿನ ಸೆಪ್ಟೆಂಬರ್ 25 ಗುರುವಾರ. ಬಣ್ಣ ಹಳದಿ ಬಣ್ಣ. ಇದು ಉಲ್ಲಾಸ, ಸಂತೋಷ, ಶಕ್ತಿಯನ್ನು ಸೂಚಿಸುತ್ತದೆ. ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ. ಭಕ್ತರು ಕುಷ್ಮಾಂಡ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ನವರಾತ್ರಿಯ ಐದನೇ ದಿನ ಸೆಪ್ಟೆಂಬರ್ 26 ಶುಕ್ರವಾರ. ನವರಾತ್ರಿಯ ಬಣ್ಣ ಹಸಿರು. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ. ಹಸಿರು ಬಣ್ಣ ಸಾಮರಸ್ಯ, ಫಲವತ್ತಾದ ಬೆಳವಣಿಗೆಯನ್ನು ಸೂಚಿಸಲಾಗುತ್ತದೆ. ಭಕ್ತರು ಕಾರ್ತಿಕೇಯನ ತಾಯಿಯಾದ ಸ್ಕಂದಮಾತೆಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ನವರಾತ್ರಿಯ ಆರನೇ ದಿನ ಸೆಪ್ಟೆಂಬರ್ 27 ಶನಿವಾರ. ನವರಾತ್ರಿಯ ಬಣ್ಣ ಬೂದು ಬಣ್ಣ, ಕಲರ್ ಗ್ರೇ. ಬೂದು ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ. ಇದು ಶಕ್ತಿ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಈ ದಿನವು ಶಕ್ತಿ ದೇವತೆಯಾದ ಕಾತ್ಯಾಯಿನಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ನವರಾತ್ರಿಯ ಏಳನೇ ದಿನ ಸೆಪ್ಟೆಂಬರ್ 28 ಭಾನುವಾರ. ನವರಾತ್ರಿಯ ಬಣ್ಣ ಕಿತ್ತಳೆ, ಆರೆಂಜ್ ಕಲರ್. ಈ ದಿನದಲ್ಲಿ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ. ಈ ಬಣ್ಣವು ಶಕ್ತಿ ಮತ್ತು ಉಷ್ಣತೆಯನ್ನು ಸೂಚಿಸಲಾಗುತ್ತದೆ. ಈ ದಿನದಲ್ಲಿ ಭಕ್ತರು ದುಷ್ಟ ಶಕ್ತಿಯನ್ನು ನಾಶ ಮಾಡುವ ದೇವಿಯಾದ ಕಾಳರಾತ್ರಿ ದೇವಿಯನ್ನು ಆಚರಿಸಲಾಗುತ್ತದೆ. ನವರಾತ್ರಿಯ ಎಂಟನೇ ದಿನ ಸೆಪ್ಟೆಂಬರ್ 29 ಸೋಮವಾರ. ನವರಾತ್ರಿಯ ಬಣ್ಣ ನವಿಲು ಹಸಿರು, ಕಲರ್ ಪಿಕಾಕ್ ಗ್ರೀನ್. ಇದು ಸೌಂದರ್ಯ ಮತ್ತು ಸಕಾರಾತ್ಮಕ ಗುಣಗಳನ್ನು ಸೂಚಿಸುತ್ತದೆ. ಈ ದಿನದಲ್ಲಿ ಭಕ್ತರು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ಈ ಬಣ್ಣವು ಶುದ್ಧತೆ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. ನವರಾತ್ರಿಯ 9ನೇ ದಿನ ಸೆಪ್ಟೆಂಬರ್ 30 ಮಂಗಳವಾರ. ನವರಾತ್ರಿಯ ಬಣ್ಣ ಗುಲಾಬಿ, ಪಿಂಕ್. ಈ ದಿನ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ. ಇದು ಪ್ರೀತಿ, ದಯೆ, ಸಾಮರಸ್ಯವನ್ನು ಸೂಚಿಸುತ್ತದೆ. ಭಕ್ತರು ಸಿದ್ಧಿದಾತ್ರಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಧನ್ಯವಾದಗಳು.